ಬೆಳಿಗ್ಗೆ ಎದ್ದಾಗ ಹೊಟ್ಟೆ ಸಾಮಾನ್ಯವಾಗಿರ್ತದೆ, ಆದರೆ ಸಂಜೆ ಆಗೋಷ್ಟರಲ್ಲಿ ಹೊಟ್ಟೆ ಉಬ್ಬಿದಂತೆ ಮತ್ತು ತುಂಬಿದಂತೆ ಬಿಗಿಯಾಗಿ ಅಥವಾ ಭಾರವಾಗಿ ಅನುಭವ ಆಗ್ತಾ ಇದ್ರೆ ನಿಮಗೆ, ಅಥವಾ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ, ಗ್ಯಾಸ್ ಅಥವಾ ಅಸ್ವಸ್ಥತೆ ಕಾಣಿಸ್ಕೊಳ್ತಾ ಇದೆಯಾ, ಇದು ಆಗಾಗ ನಡೀತಾ ಇದ್ರೆ ನನಗೆ ಯಾವಾಗಲೂ ಹೀಗೆ ಆಗ್ತದೆ ಅಂತ ಇದನ್ನು ಸುಮ್ಮನೆ ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದಲ್ಲ ಫ್ರೆಂಡ್ಸ್. ಕೆಲವೊಮ್ಮೆ ಹೊಟ್ಟೆ ಉಬ್ಬೋದು ಅಥವಾ ಸಾಮಾನ್ಯವಾಗಿರ್ಬೋದು ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಪದೇ ಪದೇ ಅಥವಾ ನಿರಂತರವಾಗಿ ಬ್ಲೋಟಿಂಗ್ ಆಗ್ತಾ ಇದ್ರೆ ಅದ್ರ ಬಗ್ಗೆ ನೀವು ಗಮನ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಮತ್ತು ಒಂದು ವಿಷಯ, ನಿಮ್ಮ ಹೊಟ್ಟೆ ಉಬ್ಬರವನ್ನು ಯಾವುದೇ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿದ ತಕ್ಷಣ ಸರಿಪಡಿಸ್ಬೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ತಾ ಇಲ್ಲ. ಇಂದು ನಾನು ನಿಮಗೆ ಒಂದು ಜೀರ್ಣಕ್ರಿಯೆ ಮತ್ತು ಗಟ್ ಹೆಲ್ತನ್ನು ಸಪೋರ್ಟ್ ಮಾಡೋಕ್ಕೆ ಸಹಾಯ ಮಾಡುವ 7 ಸರಳ, ಅಂದರೆ ಡೇ ಟು ಡೇ ದಿನನಿತ್ಯದ ಕೆಲವು ಅಭ್ಯಾಸಗಳನ್ನ ನಿಮಗೆ ಹೇಳ್ತೀನಿ. ಅದು ನಿಮ್ಮ ಅಭ್ಯಾಸಗಳಲ್ಲಿ ನೀವು ಬೆಳೆಸ್ಕೊಂಡ್ರೆ ನೀವು ಈ ಬ್ಲೋಟಿಂಗ್, ಗ್ಯಾಸ್, ಅಸಿಡಿಟಿ ಆಗೋದನ್ನು ನೀವು ಪರ್ಮನೆಂಟ್ ಆಗಿ ಖಂಡಿತ ತಡಿಬೋದು ಫ್ರೆಂಡ್ಸ್. ಸೊ ಅದಕ್ಕೆ ಈ ವಿಡಿಯೋನ ನೀವು ಕೊನೆವರೆಗೆ ನೋಡಿ. ಸೊ ನಮಸ್ಕಾರ ಎಲ್ಲರಿಗೂ, ನಾನು ಗೀತಾ, ಹೊಲಿಸ್ಟಿಕ್ ಹೆಲ್ತ್ ಕೋಚ್ ಮತ್ತು ನ್ಯೂಟ್ರಿಷನಿಸ್ಟ್. ನಾನು ಪ್ರಾಯೋಗಿಕವಾಗಿ ಆಹಾರ ಪದ್ಧತಿ, ಲೈಫ್ ಸ್ಟೈಲ್ ಮತ್ತು ಆರೋಗ್ಯಕರ ಅಭ್ಯಾಸಗಳ ಮೂಲಕ ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋಕ್ಕೆ ಬಯಸೋ ಮಹಿಳೆಯರಿಗೆ ಅವ್ರ ಜೊತೆ ನಾನು ಕೆಲಸ ಮಾಡ್ತೇನೆ. ನಾನು ಗಮನಿಸಿರೋ ಒಂದು ಪ್ರಮುಖ ವಿಷಯ ಏನಂದರೆ, ನಮ್ಮ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಮತ್ತು ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ನಡುವೆ ಇರುವ ಸಂಬಂಧವನ್ನು ನಾವು ಅನೇಕ ಬಾರಿ ಗಮನಿಸೋದಿಲ್ಲ ಫ್ರೆಂಡ್ಸ್. ಅದು ಹೊಟ್ಟೆ ಉಬ್ಬರ ಆಗಿರ್ಬೋದು, ಮಲಬದ್ಧತೆ, ಆಸಿಡಿಟಿ, ನಿದ್ರೆ ಸಮಸ್ಯೆ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ನಿಮಗೆ ರಾತ್ರಿ ಕ್ರೇವಿಂಗ್ಸ್ ಆಗಿರ್ಬೋದು, ಅಥವಾ ಲೋ ಎನರ್ಜಿ ಆಗಿರ್ಬೋದು, ಇವುಗಳನ್ನ ಪ್ರತ್ಯೇಕ ಸಮಸ್ಯೆಗಳಂತ ನಾವು ನೋಡ್ತೀವಿ. ಆದರೆ ನಮ್ಮ ದೇಹ ಹಾಗೆ ಕೆಲಸ ಮಾಡೋದಿಲ್ಲ ಫ್ರೆಂಡ್ಸ್. ನಾವು ತಿನ್ನೋ ಆಹಾರ ಆಗಿರ್ಬೋದು, ಜೀರ್ಣಕ್ರಿಯೆ, ನಿದ್ರೆ, ಸ್ಟ್ರೆಸ್ ಆಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ನಮ್ಮ ಓವರಾಲ್ ಲೈಫ್ ಸ್ಟೈಲ್ ಇವೆಲ್ಲ ಒಂದಕ್ಕೊಂದು ಸಂಬಂಧ ಹೊಂದಿದೆ ಫ್ರೆಂಡ್ಸ್. ಹಾಗಾದರೆ ಈಗ ನಾವು ಆ 7 ಅಭ್ಯಾಸಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಫ್ರೆಂಡ್ಸ್. ಮೊದಲನೇ ಅಭ್ಯಾಸ, ನೀವು ಊಟವನ್ನು ನಿಧಾನವಾಗಿ ಊಟ ಮಾಡಿ, ನಿಧಾನವಾಗಿ ತಿನ್ನಿ. ಇದು ಮೊದಲೇ ಅಭ್ಯಾಸ, ಮತ್ತು ಇದು ತುಂಬ ಸರಳ ಕೂಡ ಅಲ್ವಾ, ಯಾಕಂದರೆ ಹೊಟ್ಟೆಗೆ ನಮಗೆ ಹಲ್ಲಿಲ್ಲ, ಅದು ಡೈಜೆಷನ್ ಬಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಊಟವನ್ನು ನಿಧಾನವಾಗಿ, ನಮ್ಮಲ್ಲಿ ಬಹಳಷ್ಟು ಜನ ಮೊಬೈಲ್ ನೋಡ್ತಾ, ಕೆಲಸ ಮಾಡ್ತಾ, ಮಾತಾಡ್ತಾ, ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹರಿಯಾಗಿ ಊಟ ಮಾಡ್ತಾರೆ. ಅದೇ ನಾವು ಮಾಡೋದು ತಪ್ಪು. ಆದರೆ ಕೆಲಸದ ಅವಸರದಲ್ಲಿ ಅಥವಾ ನಮಗೆ ಸಮಯ ಅಭಾವ ಇರೋದರಿಂದ, ಸಮಯ ಕಡಿಮೆ ಇರೋದರಿಂದ ನಾವು ಅದನ್ನು ಒಂದು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ. ಬಟ್ ಇದೇ ನಮ್ಮ ಒಂದು ಸಣ್ಣ ತಪ್ಪ ಮುಂದೆ ದೊಡ್ಡ ವಿಷಯ ಆಗಿ ಆಗ್ಬೋದು ಫ್ರೆಂಡ್ಸ್. ಕೆಲವೊಮ್ಮೆ 5 ನಿಮಿಷದಲ್ಲೇ ಊಟ ಮಾಡಿ ಬೀಳಿಸ್ತೀವಿ. ನಾವು ತುಂಬ ವೇಗವಾಗಿ ಊಟ ಮಾಡ್ತೀವಿ, ಹೆಚ್ಚು ಗಾಳಿಯನ್ನು ನುಂಗ್ತೀವಿ, ಗಾಳಿ ನುಂಗೋ ಸಾಧ್ಯತೆ ಇರ್ತದೆ. ಜೊತೆಗೆ ಹೊಟ್ಟೆ ತುಂಬಿದೆ ಅಂತ ನಾವು ಸಿಗ್ನಲ್ ಮೆದುಳಿಗೆ ತಲುಪೋ ಮೊದಲು ನಾವು ಹೆಚ್ಚು ಆಹಾರವನ್ನು ಸೇವಿಸ್ತೀವಿ ಫ್ರೆಂಡ್ಸ್. ನಮ್ಮ ಡೈಜೆಸ್ಟಿವ್ ಅನ್ನೋದು ಆಹಾರ ಹೊಟ್ಟೆಗೆ ಹೋದ ನಂತರ ಮಾತ್ರ ಪ್ರಾರಂಭವಾಗೋದಿಲ್ಲ. ಆದ್ದರಿಂದ ನೀವೇನು ಮಾಡಬೇಕು, ಊಟ ಮಾಡುವಾಗ ಸ್ವಲ್ಪ ನಿಧಾನವಾಗಿ, ಶಾಂತವಾಗಿ ತಿನ್ನೋ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಇದು ಮೊದಲನೇ ನಿಯಮ. ಕುಳಿತುಕೊಂಡ ನಂತರ ಕೆಲವು ಡೀಪ್ ಬ್ರೀದ್, ಉಸಿರಿನ ಒಳಗೆ ತೊಗೊಂಡು ಡೀಪ್ ಬ್ರೀದ್ ತೆಗೆದುಕೊಳ್ಳಿ. ಸಾಧ್ಯವಾದರೆ ಊಟ ಮಾಡುವಾಗ ಮೊಬೈಲ್ ಫೋನನ್ನು ದೂರ ಇಡಿ ಫ್ರೆಂಡ್ಸ್. ಆಹಾರವನ್ನು ಚೆನ್ನಾಗಿ ಅಗಿದು ತಿನ್ನಿ. ಪ್ರತಿ ತುತ್ತನ್ನು ನೀವು ಪ್ರತಿ 2 ಬಾರಿ ಅಗಿಯಬೇಕು. ಎಷ್ಟು ಬಾರಿ ಅಗಿಬೇಕು ಅಂತ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಅದನ್ನು 32 ಬಾರಿ ಅಗಿಬೇಕು ಅಂತ ಹೇಳ್ತಾರೆ. ಆದರೆ ನೀವು ಅದನ್ನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಸಣ್ಣ ಸಣ್ಣ ಕಣಗಳಾಗಿ, ಅದರ ಜ್ಯೂಸ್ ಆಗಿ, ಅದರ ಅವೇರ್ನೆಸ್ ನಿಮಗೆ ಬೇಕು. ಆದರೆ ನಿಧಾನವಾಗಿ ತಿನ್ನುವ ಅವೇರ್ನೆಸ್ ನಿಮ್ಮಲ್ಲಿ ಇರಲಿ. ಅದು ಚೆನ್ನಾಗಿ ನೀವು ಅಗದಿದ್ದೀರಾ ಅನ್ನೋದನ್ನು ಖಾತ್ರಿ ಪಡ್ಕೊಳ್ಳಿ. ಕೆಲವೊಮ್ಮೆ ಡೈಜೆಸ್ಟಿವ್ ಸುಧಾರಿಸೋಕ್ಕೆ ಮತ್ತೊಂದು ಸಪ್ಲಿಮೆಂಟ್ ನೀವು ಸೇರಿಸೋಕ್ಕಿಂತ, ಈ ಡೈಜೆಸ್ಟಿವ್ಗೆ ಆದ ಸಪ್ಲಿಮೆಂಟ್ ತೊಗೊಳ್ಳೋ, ಈ ಗಟ್ ಡಿಟಾಕ್ಸ್ ತೊಗೊಳ್ಳೋ, ಆ ಟ್ಯಾಬ್ಲೆಟ್ ತೊಗೊಳಕ್ಕಿಂತ ಅದಕ್ಕಿಂತ ನೀವು ಮೊದಲೇ ಅಭ್ಯಾಸ ಇದನ್ನು ನೀವು ಸರಿಪಡಿಸ್ಕೊಳ್ಳಿ. ನಿಮ್ಮ ಡೈಜೆಸ್ಟಿವ್ ಸುಧಾರಿಸೋಕ್ಕೆ ಈ ಸಪ್ಲಿಮೆಂಟ್ ಸೇರಿಸೋಕ್ಕಿಂತ ನೀವು ಈಗಾಗಲೇ ತಿಂತಾ ಇರುವ ಆಹಾರವನ್ನು ಚೇಂಜ್ ಮಾಡ್ಕೊಂಡು ನೋಡಿ, ಆಹಾರವನ್ನು ಹೇಗೆ ತಿಂತೆ ಎಂಬುದನ್ನು ಬದಲಾಯಿಸೋದು ಮುಖ್ಯವಾಗ್ತದೆ ಫ್ರೆಂಡ್ಸ್. ಇದು ಮೊದಲನೇ ಅಭ್ಯಾಸ. ಇನ್ನು ಎರಡನೇ ಅಭ್ಯಾಸ, ಫೈಬರನ್ನು ಮರಿಬೇಡಿ. ಎರಡನೇ ಅಭ್ಯಾಸ, ಫೈಬರ್ ನಮ್ಮ ಡೈಜೆಸ್ಟಿವ್ ಹೆಲ್ತ್ ಮತ್ತು ರೆಗ್ಯುಲರ್ ಬೋಲ್ ಮೂವ್ಮೆಂಟ್ಗೆ ಬಹಳ ಮುಖ್ಯ. ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು, ಹಣ್ಣುಗಳು, ಸಂಪೂರ್ಣ ಆಹಾರಗಳು, ಹೋಲ್ ಗ್ರೇನ್ಸ್ ಏನಾಯ್ತು, ಪಲ್ಸಸ್, ಬೀನ್ಸ್, ನಟ್ಸ್ ಮತ್ತು ಸೀಡ್ಸ್ ಅಂದರೆ ಬೇಳೆಕಾಳುಗಳು, ಡ್ರೈ ಫ್ರೂಟ್ಸ್ಗಳು ಮತ್ತು ಬೀಜಗಳು ಮುಂತಾದವುಗಳಲ್ಲಿ ಫೈಬರ್ ಚೆನ್ನಾಗಿರ್ತದೆ ಫ್ರೆಂಡ್. ಅದರಲ್ಲಿ ಒಂದು ಮುಖ್ಯವಾದ ವಿಷಯ ಕೂಡ ಇದೆ. ನಮ್ಮ ಆಹಾರದಲ್ಲಿ ಈಗ ಫೈಬರ್ ತುಂಬ ಕಡಿಮೆ ಇದ್ದರೆ ಒಂದೇ ದಿನದಲ್ಲಿ ತುಂಬ ಹೆಚ್ಚು ಫೈಬರ್ ತಿನ್ನೋಕ್ಕೆ ಪ್ರಾರಂಭಿಸಬೇಡಿ ನೀವು. ಅದು ಕೆಲವರಲ್ಲಿ ಗ್ಯಾಸ್ ಮತ್ತು ಬ್ಲೋಟಿಂಗ್ ಹೆಚ್ಚಿಸ್ಬೋದು, ಡೈಜೆಷನ್ ಚೆನ್ನಾಗಾಗದೇ ಇರ್ಬೋದು. ಅದರಿಂದ ಫೈಬರನ್ನು ನಿಧಾನವಾಗಿ ಹೆಚ್ಚಿಸಿ, ಚಿಕ್ಕದಾಗಿ ಸಾಕಷ್ಟು ಫ್ಲೂಯಿಡ್ ಅದ್ರ ಜೊತೆಗೆ ತೆಗೆದುಕೊಳ್ಳಿ. ಉದಾಹರಣೆಗೆ, ಒಂದೇ ದಿನದಲ್ಲಿ ದೊಡ್ಡ ಬೌಲ್ ರಾ ಸಲಾಡ್ ತಿನ್ನೋಕ್ಕಿಂತ ಚಿಕ್ಕದ ಸ್ಟಾರ್ಟ್ ಮಾಡಿ. ನಿಧಾನವಾಗಿ ವೆಜಿಟೇಬಲ್ಸ್, ಕುಕ್ಡ್ ವೆಜಿಟೇಬಲ್ಸ್, ಸ್ಟೀಮ್ಡ್ ವೆಜಿಟೇಬಲ್, ಫ್ರೂಟ್ಸ್, ಪಲ್ಸಸ್ ಮತ್ತು ಹೋಲ್ ಗ್ರೇನ್ಸನ್ನು ನೀವು ನಿಧಾನವಾಗಿ ದೇಹಕ್ಕೆ ಹೊಂದುವಂತೆ ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ. ಮತ್ತು ನೆನ್ಪಿಡಿ, ಫೈಬರ್ ಅಂದರೆ ನಾರಿರೋ ಪದಾರ್ಥ ಪ್ಲಸ್ ಸಾಕಷ್ಟು ಫ್ಲೂಯಿಡ್ಸ್ ಅಂದರೆ, ಮತ್ತು ಅದ್ರ ಜೊತೆಗೆ ರೆಗ್ಯುಲರ್ ಮೂವ್ಮೆಂಟ್, ನಿಮ್ಮದು ಬಾಡಿ ಮೂವ್ಮೆಂಟ್, ಇದು ಎಲ್ಲವೂ ಸೇರಿ ಈ 3 ಅಭ್ಯಾಸಗಳು ಒಟ್ಟಾಗಿ ಹೆಲ್ದಿ ಬೋವೆಲ್ ಹ್ಯಾಬಿಟ್ಸ್ಗೆ ಸಪೋರ್ಟ್ ಮಾಡ್ತವೆ. ಅಂದರೆ ನಿಮ್ಮ ಒಂದು ಬೆಳಗಿನ ಕಾರ್ಯಗಳಿಗೆ ಇವು ಸಪೋರ್ಟ್ ಮಾಡ್ತವೆ. ಇನ್ನು 3ನೇ ಅಭ್ಯಾಸ, ಸಾಕಷ್ಟು ನೀರು ಕುಡಿಯಿರಿ. 3ನೇ ಅಭ್ಯಾಸ, ಹೈಡ್ರೇಷನ್. ಕೆಲವರು ದಿನ ಇಡೀ ಟೀ ಅಥವಾ ಕಾಫಿ ಜಾಸ್ತಿ ಕುಡಿತಾ ಇರ್ತಾರೆ, ಆದರೆ ರಾತ್ರಿ ಆಗೋಷ್ಟರಲ್ಲಿ ಮತ್ತು ಆವಾಗ ಅನಿಸ್ತಾ ಇರ್ತಾರೆ, ನಾನು ಇವತ್ತು ನೀರು ಸರಿಯಾಗಿ ಕುಡಿದಿಲ್ಲ, ಯಾಕಂದರೆ ನೀರು ಅಡುಗೆ ಕಡಿಮೆ ಆಗುತ್ತೆ. ಸೊ ಅವರಿಗೆ ನೀರು ಕುಡಿಬೇಕು ಅನಿಸಲ್ಲ. ಆಮೇಲೆ ಅನಿಸುತ್ತೆ ಸರಿಯಾಗಿ ನೀರು ಕುಡ್ದಿಲ್ಲ ಅಂತ ಗೊತ್ತಾಗುತ್ತೆ. ನಮ್ಮ ದೇಹದ ಅನೇಕ ಸಮಸ್ಯೆ ಕಾರ್ಯಗಳಿಗೆ ನೀರು ತುಂಬ ಆಗುತ್ತೆ. ಅದಕ್ಕೆ ನೋಡಿ ಕಾನ್ಸ್ಟಿಪೇಷನ್ ಆಗೋದು ಟೀ ಜಾಸ್ತಿ ಕುಡಿಯೋರಲ್ಲಿ. ಸೊ ಡೈಜೆಷನ್ ಕೂಡ ಅದರಲ್ಲಿ ಒಂದು ಫ್ರೆಂಡ್ಸ್. ಅದರಿಂದ ದಿನ ಇಡೀ ನೀರನ್ನು ನಿಯಮಿತವಾಗಿ ಕುಡಿಯೋ ಅಭ್ಯಾಸ ನೀವು ಬೆಳೆಸ್ಕೊಳ್ಳಿ.
ತುಂಬ ಬಾಯಾರಿಕೆಯಾದಾಗ ನಂತರ ಮಾತ್ರ ನೀರು ಕುಡಿಯಬೇಡಿ. ಮತ್ತು ನೀರಿಗೆ ಯಾವುದೇ ಒಂದು ಕಾಸ್ಟ್ಲಿ ದುಬಾರಿ ಡಿಟಾಕ್ಸ್ ವಾಟರ್ ಅಥವಾ ಸಪ್ಲಿಮೆಂಟ್ರಿ ಬೇಕೇ ಬೇಕು ಅನ್ನೋ ಅಗತ್ಯ ಏನಿಲ್ಲ ಫ್ರೆಂಡ್ಸ್. ಸಾಮಾನ್ಯ ನೀರು ಸಾಕಷ್ಟು ಉಪಯೋಗ ಕೂಡ ಇದೆ ಫ್ರೆಂಡ್ಸ್. ಪ್ಲೇನ್ ನೀರ್ ವಾಟರ್ ಇಸ್ ಎನಫ್. ನಿಮಗೆ ಬೇಕಾಗುವ ನೀರಿನ ಪ್ರಮಾಣ, ನಿಮ್ಮ ದೇಹಕ್ಕೆ ಏನು ಬೇಕು, ನೀರು ಬೇಕು ಅಲ್ವಾ, ಆ ನೀರಿನ ಪ್ರಮಾಣನ ಕಾಯ್ಕೊಳ್ಳಿ. ನಮ್ಮದು 70%, 70ಗಿಂತ ಜಾಸ್ತಿ ನಮ್ಮ ಬಾಡಿನಲ್ಲಿ ನೀರು 70%ಗಿಂತ ಜಾಸ್ತಿ ಇರೋದ್ರಿಂದ ಅದನ್ನ ಕಾಪಾಡ್ಕೊಳ್ಳೋದು ಮುಖ್ಯ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಜೊತೆಗೆ ಮತ್ತು ಆರೋಗ್ಯದ ಸ್ಥಿತಿಯನ್ನು ಇದು ಅವಲಂಬಿಸಿರ್ತದೆ. ಆದ್ದರಿಂದ ಒಂದೇ ಬಾರಿ ತುಂಬ ನೀರು ಕುಡಿಯೋದಕ್ಕಿಂತ ದಿನ ಇಡೀ ಕನ್ಸಿಸ್ಟೆನ್ಸಿಯಾಗಿ ಹೈಡ್ರೇಷನ್ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಯಾವುದೇ ಮೆಡಿಕಲ್ ಕಂಡೀಷನ್ ಕಾರಣದಿಂದ ಫ್ಲೂಯಿಡ್ ರಿಸ್ಟ್ರಿಕ್ಷನ್ ಇದ್ದರೆ ತೆಗೆದುಕೊಳ್ಬೇಡ ಅಂತ ಹೇಳಿದರೆ ನಿಮ್ಮ ಡಾಕ್ಟರ್ ನೀಡುವ ಸಲಹೆಯನ್ನು ನೀವು ಅನುಸರಿಸಿ ಫ್ರೆಂಡ್ಸ್. ಓಕೆ. ಇನ್ನು ಅಭ್ಯಾಸ 4, ಊಟದ ನಂತರ ಸ್ವಲ್ಪ ಮೂವ್ಮೆಂಟ್ ಮಾಡಿ ಫ್ರೆಂಡ್ಸ್. ಊಟದ ನಂತರ ತಕ್ಷಣ ಜೋರಾಗಿ ವಾಕಿಂಗ್ ಮಾಡೋದು ಅದಲ್ಲ. 4ನೇ ಅಭ್ಯಾಸ ಏನಂದರೆ ನಿಮ್ಮ ದೇಹವನ್ನು ಇಷ್ಟು ನೀವು ಚಲಿಸ್ತೀರ. ಅಂದರೆ ಈಗ ನೀವು ಮಿಕ್ಸಿನಲ್ಲಿ ಏನಾದರೂ ಗ್ರೈಂಡ್ ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕ್ತೀರ, ಆವಾಗಲೇ ಅದು ತಿರುಗುತ್ತೆ. ಅದೇ ಥರ ನಮ್ಮ ಡೈಜೆಷನ್ ಕೂಡ ಸ್ವಲ್ಪ ನೀವು ಅದನ್ನ ಅಲ್ಲಾಡಿಸ್ಬೇಕು, ಆವಾಗಲೇ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಪ್ರತಿ ಊಟದ ನಂತರ ಹಾರ್ಡ್ ವರ್ಕೌಟ್ ಯಾವುದು ಮಾಡೋದು ಬೇಕಾಗಿಲ್ಲ, ಆದರೆ ದಿನನಿತ್ಯದ ರೆಗ್ಯುಲರ್ ಮೂವ್ಮೆಂಟ್ ನಮ್ಮ ಓವರಾಲ್ ಹೆಲ್ತ್ಗೆ ಸಹಾಯ ಆಗೇ ಆಗುತ್ತೆ. ಊಟ ಮಾಡಿದ ನಂತರ ನಿಮಗೆ ಕಂಫರ್ಟೇಬಲ್ ಆಗಿದ್ದರೆ ಸ್ವಲ್ಪ ನಿಧಾನವಾಗಿ ವಾಕ್ ಮಾಡಿ. ಮತ್ತು ನಾನು ಜಿಮ್ಗೆ ಹೋಗಿಲ್ಲ ಹಾಗಾಗಿ ವಾಕಿಂಗ್ ಏನು ಪ್ರಯೋಜನ ಇಲ್ಲ ಅಂತ ಯೋಚನೆ ಮಾಡಬೇಡಿ, ಅದು ಕೂಡ ಮೂವ್ಮೆಂಟೇ. ವಾಕ್ ಮಾಡೋದು ಕೂಡ ಒಂದು ಮೂವ್ಮೆಂಟೇ. ಸೊ ಒಂದೇ ಜಾಗದಲ್ಲಿ ಗಂಟೆಗಟ್ಟಲೆ ಕೂತ್ಕೊಳ್ಳೋದನ್ನು ಕಡಿಮೆ ಮಾಡಿ, ಯಾವುದಾದ್ರೂ ಕೆಲಸ ಮಾಡ್ತಾಯಿರಿ, ಯಾವುದಾದ್ರೂ ಮೂವ್ಮೆಂಟ್ ಮಾಡಿ, ಚಲನೆಯಲ್ಲಿಡಿ ನಿಮ್ಮ ದೇಹವನ್ನು. ಬಿಕಾಸ್ ಬಾಡಿ ಮೂವ್ಮೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತದೆ. ಮೂವ್ಮೆಂಟ್ ಈಸ್ ಅ ಮೆಡಿಸಿನ್. ಸೊ ಸ್ವಲ್ಪ ಸ್ಟ್ರೆಚ್ ಮಾಡಿ, ಮನೆ ಕೆಲಸ ಮಾಡಿ, ನಿಮ್ಮ ದೇಹಕ್ಕೆ ಮೂವ್ಮೆಂಟ್ ಕೊಡಿ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ನಿಮ್ಮ ಸಂಪೂರ್ಣ ದೇಹದ ಒಂದು ಭಾಗ ಫ್ರೆಂಡ್ಸ್. ಆದ್ದರಿಂದ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಮುಖ್ಯ ಆಗುತ್ತೆ. ಇನ್ನು 5ನೇ ಅಭ್ಯಾಸ, ನಿಮ್ಮ ಆಹಾರದ ಪ್ಯಾಟರ್ನ್ನ ಗಮನಿಸಿ. ಈಗ 5ನೇ ಅಭ್ಯಾಸ ಬಹಳ ಮುಖ್ಯ. ಇದು ನಿಮಗೆ ನಾನು ಯಾವ ಆಹಾರ ತಿನ್ನಬೇಕು ಎಂದು ಮಾತ್ರ ಕೇಳಬೇಡಿ. ಯಾವ ಆಹಾರ ಅಥವಾ ಯಾವ ಅಭ್ಯಾಸದಿಂದ ನನಗೆ ಸಿಂಪ್ಟಮ್ಸ್ ಹೆಚ್ಚಾಗ್ತದೆ ಅಂತ ಕೂಡ ನೀವು ಗಮನಿಸಿ ಅದನ್ನು. ಕೆಲವು ಫುಡ್ಸ್ ತಿಂದಾಗ ಬ್ಲೋಟಿಂಗ್ ಹೆಚ್ಚಾಗ್ಬೋದು. ಇನ್ನು ಕೆಲವರಿಗೆ ತುಂಬ ದೊಡ್ಡ ಊಟವನ್ನು ತೆಗೆದುಕೊಂಡಾಗ, ಅಂದರೆ ಹೆಚ್ಚು ಊಟವನ್ನು ಮಾಡಿದಾಗ, ಯಾವುದಾದ್ರೂ ಫಂಕ್ಷನ್ ಹೋದಾಗ, ಹೋಟೆಲಲ್ಲಿ ಊಟ ಮಾಡುವಾಗ ದೊಡ್ಡ ಮೀಲ್ಸ್ ಅಂತ ಏನು ಕರಿತೀವಿ, ಅದು ತುಂಬ ಆಯಿಲಿ ಅಥವಾ ಫ್ಯಾಟಿ ಫುಡ್ಸ್ ಅದರಲ್ಲಿ ಜಾಸ್ತಿ ಇದ್ದಾಗ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ನೀವು ಕೆಲವೊಂದು ಸರಿ ತೆಗೆದುಕೊಂಡಾಗ, ಅಥವಾ ಪಲ್ಸಸ್, ಆನಿಯನ್, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಥವಾ ಬೇರೆ ಕೆಲವು ಫ್ಲೂಟ್ ಸಮಸ್ಯೆ ಕೂಡ ಕೆಲವರಿಗೆ ಇರ್ಬೋದು. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯನ ನೀವು ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ಒಂದೇ ಫುಡ್ ಬ್ಲೋಟಿಂಗ್ಗೆ ಕಾರಣ ಆಗೋದಿಲ್ಲ. ಪ್ರತಿಯೊಬ್ಬರ ದೇಹ ವಿಭಿನ್ನ ಆಗಿರ್ತದೆ ಫ್ರೆಂಡ್ಸ್. ಅದರಿಂದ ಯಾವುದಾದ್ರೂ ಒಂದು ಫುಡ್ ತಿಂದಾಗ ಪದೇ ಪದೇ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಒಂದು ಸಿಂಪಲ್ ಫುಡ್ ಆ್ಯಂಡ್ ಸಿಸ್ಟಮ್ ಡೈರಿನ ಇಟ್ಕೊಳ್ಳಿ. ಆವಾಗ ಅದನ್ನು ಬರ್ದಿಡಿ ಫ್ರೆಂಡ್ಸ್. ಇದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ನೀವು ಏನು ತಿಂದಿರಿ, ಎಷ್ಟು ಪ್ರಮಾಣದಲ್ಲಿ ತಿಂದಿದ್ರಿ, ಅವಾಗ ಏನಾಗಿತ್ತು, ಯಾವ ಸಮಯದಲ್ಲಿ ನೀವು ತಿಂದಿದ್ರಿ, ಅದು ಆಮೇಲೆ ಯಾವ ಸಿಂಪ್ಟಮ್ಸ್ ನಿಮ್ಗೆ ಆಯಿತು, ಇವೆಲ್ಲವನ್ನು ನೀವು ನೋಟ್ ಮಾಡ್ತಾ ಇರಿ. ಕೆಲವು ದಿನಗಳ ಅಥವಾ ವಾರಗಳ ನಂತರ ನಿಮ್ಮದೇ ಆದ ಕೆಲವು ಪ್ಯಾಟರ್ನ್ಸ್ ನಿಮಗೆ ಕಾಣಿಸ್ಬೋದು ಫ್ರೆಂಡ್ಸ್. ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ದೀರೋ ಅದು ಗೊತ್ತಾಗ್ಬೋದು. ಆದರೆ ನಿಮ್ಮಿಂದಲೇ ಹಲವಾರು ಫುಡ್ಸನ್ನು ಒಮ್ಮೆಲೆ ಡಯಟ್ನಿಂದ ರಿಮೂವ್ ಮಾಡೋಕ್ಕೆ ಹೋಗಬೇಡಿ. ಸಿಂಪ್ಟಮ್ಸ್ ನಿರಂತರವಾಗಿದ್ದರೆ ಕ್ವಾಲಿಫೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಥವಾ ಡೈಟಿಷಿಯನ್ ಅವರ ಸಲಹೆ ಪಡೆದು ಉತ್ತಮ. ಯಾಕಂದರೆ ಇದರಿಂದ ನನಗೆ ಇಶ್ಯೂ ಆಗ್ತಾ ಇದೆ, ಇದರಿಂದ ನೀವು ಬರೆದಿಟ್ಟಿದ್ರಿ ಅಂದ್ಕೊಳ್ಳಿ, ಆವಾಗ ನೀವು ಅದನ್ನು ಪದೇ ಪದೇ ಆ ಥರ ಆಗ್ತಾ ಇದೆ, ಆ ಫುಡ್ನ ತಿನ್ನೋದು ಬೇಡ ಅಂತ ಅನ್ಕೋತೀರಾ. ಅದು ನಿಮ್ಮ ದೇಹಕ್ಕೆ ಅಗತ್ಯ ಆಗಿದ್ದರೆ, ನಿಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಒದಗಿಸುವ ಒಂದು ಆಹಾರ ಆಗಿದ್ದರೆ ನೀವು ಅದನ್ನು ತಕ್ಷಣ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ನೀವು ಯಾವುದಾದ್ರೂ ಪ್ರೊಫೆಷನಲ್ ಡೈಟಿಷಿಯನ್ ಅಥವಾ ಹೆಲ್ತ್ ಕೇರ್ ಹತ್ರ ಸಲಹೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಆ ಫುಡ್ಡನ್ನು ನಿಮಗೆ ಯಾವ ರೀತಿ ತೊಗೋಬೇಕು, ಸ್ಟೀಮ್ ಮಾಡಿ ತೊಗೋಬೇಕು, ಹಾಗೆ ತೊಗೋಬೇಕು, ಎಷ್ಟು ಸಮಯ ತೊಗೋಬೇಕು, ಕ್ವಾಂಟಿಟಿ ಎಷ್ಟು, ನೀವು ಅವರಿಂದ ಸರಿಯಾಗಿ ಅದನ್ನು ತಿಳ್ಕೊಂಡ್ರೆ ನಿಮಗೆ ಸಮಸ್ಯೆನ ಖಂಡಿತ ನೀವು ಅದರಿಂದ ಆ ಸಮಸ್ಯೆನ ನೀವು ತಡಿಬೋದು. ಮತ್ತು ಆ ಫುಡ್ಡನ್ನು ನೀವು ತೆಗೆದುಕೊಳ್ಳೋಕೆ ಏನೂ ಅಭ್ಯಂತರ ಇಲ್ಲದೆ ಇರ್ಬೋದು ಫ್ರೆಂಡ್ಸ್. ಅಭ್ಯಾಸ 6, ಸ್ಲೀಪ್ ಮತ್ತು ಸ್ಟ್ರೆಸ್ಸನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ನಿಮ್ಮ ನಿದ್ರೆ ಮತ್ತು ಒತ್ತಡವನ್ನು. 6ನೇ ಅಭ್ಯಾಸವನ್ನು ಬಹಳಷ್ಟು ಜನ ಮರೆತು ಬಿಡ್ತಾರೆ. ಅದು ನಿಮ್ಮ ನಿದ್ರೆ ಮತ್ತು ಒತ್ತಡವನ್ನು ನಿರ್ವಹಿಸೋದು. ನಿಮ್ಮ ಕರುಳಿನ, ಅಂದರೆ ಕೇವಲ ಗಟ್ ಹೆಲ್ತ್ ಏನಿದೆಯಲ್ಲ, ಕೇವಲ ಫುಡ್ ಅಂತ ನೀವು ಭಾವಿಸ್ತೀವಿ. ಆದರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಬಹಳ ಮುಖ್ಯ. ನೀವು ಯಾವಾಗಲೂ ಸ್ಟ್ರೆಸ್ನಲ್ಲಿದ್ದರೆ, ಓವರ್ ಥಿಂಕಿಂಗ್, ಅತಿಯಾದ ಯೋಚನೆ ಮಾಡ್ತಾಯಿದ್ರೆ, ಒತ್ತಡದಲ್ಲಿದ್ದರೆ, ಸರಿಯಾಗಿ ನಿದ್ರೆ ಮಾಡದೇ ಇದ್ದರೆ ನಿಮ್ಮ ಆ್ಯಪಿಟೈಟ್, ಈಟಿಂಗ್ ಪ್ಯಾಟರ್ನ್ ಮತ್ತು ಡೈಜೆಸ್ಟಿವ್ ಕಂಫರ್ಟ್ನಲ್ಲಿ ಬದಲಾವಣೆಗಳನ್ನು ನೀವು ಗಮನಿಸ್ಬೋದು. ಹಾಗಾಗಿ ಗಟ್ ಹೆಲ್ತ್ ಸುಧಾರಿಸಬೇಕು ಅಂದರೆ ಬ್ರೇಕ್ಫಾಸ್ಟನ್ನು ಮಾತ್ರ ಬದಲಾಯಿಸಬೇಡಿ, ಸಂಪೂರ್ಣ ಲೈಫ್ ಸ್ಟೈಲನ್ನು ನೋಡಿ. ನೀವು ಸರಿಯಾಗಿ ನಿದ್ರೆ ಮಾಡ್ತಾಯಿದ್ದೀರಾ, ತುಂಬ ತಡವಾಗಿ ಡಿನ್ನರ್ ಮಾಡ್ತಾಯಿದ್ದೀರಾ, ರಾತ್ರಿ ಊಟ ಮಾಡ್ತಾಯಿದ್ದೀರಾ, ಯಾವಾಗಲೂ ಸ್ಟ್ರೆಸ್ನಲ್ಲಿ ಇದ್ದೀರಾ, ಪ್ರತಿದಿನ ಸ್ವಲ್ಪ ಮೂವ್ಮೆಂಟ್ ಮಾಡ್ತಾ ಇದ್ದೀರಾ, ರಿಲ್ಯಾಕ್ಸ್ ಆಗಲು ನಿಮಗೆ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದ್ದೀರಾ, ಒಂದು ಸಿಂಪಲ್ ಈವ್ನಿಂಗ್ ರೂಟೀನ್ನ ಮಾಡ್ಕೊಳ್ಳಿ. ಮಲಗೋ ಮೊದಲು ಅನ್ನೆಸೆಸರಿ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ. ನಿಮ್ಮ ರೂಟೀನ್ಗೆ ಒಂದು ಸಮಯದಲ್ಲಿ ಡಿನ್ನರ್ನ ತೆಗೆದುಕೊಳ್ಳಿ. ಮತ್ತು ನಿಮ್ಮ ಮನಸ್ಸಿಗೂ ಸ್ವಲ್ಪ ವಿಶ್ರಾಂತಿನ ಕೊಡಿ ಫ್ರೆಂಡ್ಸ್. ನಿಮಗೆ ಪರ್ಫೆಕ್ಟ್ ಲೈಫ್ ಸ್ಟೈಲ್ ಬೇಕಾಗಿಲ್ಲ, ನಿಮಗೆ ಬೇಕಾಗಿದ್ದು ಕನ್ಸಿಸ್ಟೆನ್ಸಿ. ನಿರಂತರವಾಗಿ ದಿನಾಲು ಒಂದಿನಾನು, ಅಂದರೆ ಇದನ್ನು ನನಗೆ ಡೈಲಿ ಮಾಡಲೇಬೇಕು ಅಂತ ಅನ್ನಿಸ್ಬೇಕು ನಿಮಗೆ, ಅಂಥ ಲೈಫ್ ಸ್ಟೈಲ್ ನಿಮ್ಗೆ ಬೇಕಾಗಿರೋದು. ಇನ್ನು ಕೊನೆ ಅಭ್ಯಾಸ ಏನು ಹೇಳಿ, 7ನೇ ಅಭ್ಯಾಸ, ಕ್ವಿಕ್ ಡಿಟಾಕ್ಸನ್ನು ಬೆನ್ನಟ್ಟಬೇಡಿ ನೀವು. ಅಂದರೆ ಏನು ಹೇಳಿ, ನೀವು ಇದು, ಯಾಕಂದರೆ ಮಾರ್ಕೆಟಲ್ಲಿ ಈ ಥರದ್ದು ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ, ತಪ್ಪೇನಿಲ್ಲ. ಬಟ್ ನೀವು ಇದು ಒಂದು ಮುಖ್ಯವಾದ ಅಭ್ಯಾಸ, 7ನೇ ಅಭ್ಯಾಸ, ಇದು ಭಾಳ ಮುಖ್ಯ ಕೂಡ. ಪ್ರತಿ ಸಮಸ್ಯೆಗೂ ಒಂದೇ ಮ್ಯಾಜಿಕ್ ಡಿಟಾಕ್ಸ್ ಸೊಲ್ಯೂಷನ್ ಹುಡುಕೋದನ್ನು ನಿಲ್ಲಿಸಿ. ಹೊಟ್ಟೆ ಉಬ್ಬಿದಾಗಲೆಲ್ಲ ಹೊಸ ಪೌಡರ್
ಯಾವ್ದಾದ್ರು ಟೀ ಮಾಡ್ಕೊಳ್ಳೋದು, ಜ್ಯೂಸ್ ಅಥವಾ ಡಿಟಾಕ್ಸ್ ಡ್ರಿಂಕ್ ಹುಡ್ಕೋದು ಅಗತ್ಯ ಇಲ್ಲ. ನಮ್ಮ ದೇಹದಲ್ಲಿಯ ವೇಸ್ಟ್ ಪ್ರಾಡಕ್ಟನ್ನು ಪ್ರೊಸೆಸ್ ಮತ್ತು ಎಲಿಮಿನೇಟ್ ತಡೆದ ಹೊರಗೆ ಹಾಕೋದನ್ನ ಮಾಡೋ ವ್ಯವಸ್ಥೆ ಆಲ್ರೆಡಿ ನಮ್ಮ ದೇಹದಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಲಿವರ್ ಮತ್ತು ಕಿಡ್ನಿ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ದೇಹವನ್ನು ಪದೇ ಪದೇ ಕ್ಲೀನ್ ಮಾಡೋದಕ್ಕಿಂತ ನಮ್ಮ ದೇಹದ ಸಾಮಾನ್ಯ ಆರೋಗ್ಯವನ್ನು ಸಪೋರ್ಟ್ ಮಾಡೋದು ಲೈಫ್ ಸ್ಟೈಲ್ ಬೆಳೆಸ್ಕೊಳ್ಳಿ ಫ್ರೆಂಡ್ಸ್. ಬ್ಯಾಲೆನ್ಸ್ಡ್ ಡೈಟ್ ತೆಗೆದುಕೊಳ್ಳಿ, ಸಾಕಷ್ಟು ಫೈಬರ್ನ ಪಡೆಯಿರಿ, ಅಂದರೆ ಫೈಬರ್ನ ನೀವು ಬುಡದಲ್ಲಿ ಸೇರಿಸ್ಕೊಳ್ಳಿ, ಸಾಕಷ್ಟು ಫ್ಲೂಯಿಡ್ನ ತೆಗೆದುಕೊಳ್ಳಿ, ರೆಗ್ಯುಲರ್ ಮೂವ್ಮೆಂಟ್ ಮಾಡಿ, ಸಾಕಷ್ಟು ನಿದ್ರೆಯನ್ನು ಮಾಡಿ, ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಯಾವ ಫುಡ್ ಅಥವಾ ಹ್ಯಾಬಿಟ್ನಿಂದ ನಿಮಗೆ ನಿಜವಾಗಿ ಸಿಂಟಮ್ಸ್ ಟ್ರಿಗರ್ ಆಗ್ತಾ ಇದ್ದರೆ ಅದನ್ನು ಗಮನಿಸಿ ಒಂದು ಡೈರಿನಲ್ಲಿ ಬರೆದಿಡಿ. ಒಂದು ಡಿಟಾಕ್ಸ್ ಟ್ರೆಂಡ್ನಿಂದ ಇನ್ನೊಂದು ಡಿಟಾಕ್ಸ್ ಟ್ರೆಂಡ್ಗೆ ಹೋಗೋದಕ್ಕಿಂತ ಕನ್ಸಿಸ್ಟೆಂಟ್ ಹೆಲ್ದಿ ಹ್ಯಾಬಿಟ್ಸ್, ಈ 7 ಹೆಲ್ದಿ ಹ್ಯಾಬಿಟ್ಸ್ಗಳನ್ನ ಅನುಸರಿಸೋದು ಭಾಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಸೊ ಈ ಒಂದು ವಿಷಯವನ್ನು ನಿಮಗೆ ಹೇಳ್ತೀನಿ, ಪ್ರತಿ ಬ್ಲೋಟಿಂಗ್ ಕೂಡ ಕೇವಲ ಗಟ್ ಹೆಲ್ತ್ ಪ್ರಾಬ್ಲಮ್ ಅಂತ ಅನ್ಕೋಬೇಡಿ. ಹೋಮ್ ರೆಮಿಡೀಸ್ ಮೂಲಕವೇ ಸರಿಪಡಿಸಲು ಪ್ರಯತ್ನ ಮಾಡಬೇಡಿ. ನಿಮ್ಮ ಬ್ಲೋಟಿಂಗ್ ನಿರಂತರ ಆಗಿದ್ರೆ, ತುಂಬ ಸಿವಿಯರ್ ಆಗಿದ್ರೆ, ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ರೆ, ಅಥವಾ ಅನ್ಎಕ್ಸ್ಪ್ಲೈನ್ಡ್ ವೇಟ್ ಲಾಸ್, ಸ್ಟೂಲ್ನಲ್ಲಿ ಬ್ಲಡ್, ನಿರಂತರ ವಾಮಿಟಿಂಗ್ ಅಥವಾ ಸಿವಿಯರ್ ಅಬ್ಡಾಮಿನಲ್ ಪೇನ್ ಇದ್ದರೆ, ನಿಮ್ಮಲ್ಲಿ ಹೊಟ್ಟೆ ನೋವು ಜಾಸ್ತಿ ಇದ್ದರೆ, ಜ್ವರ ಬಂದಿದ್ರೆ, ಅಥವಾ ನುಂಗಕ್ಕೆ ಕಷ್ಟ ಆಗ್ತಾ ಇದ್ದರೆ, ಡಿಫಿಕಲ್ಟಿ ಅಥವಾ ಬೋವೆಲ್ ಹ್ಯಾಬಿಟ್ಸಲ್ಲಿ ನಿಮ್ಮ ಮೋಷನ್ ಮಾಡುವಾಗ ಏನಾದರೂ ತೊಂದರೆ ಆಗ್ತಾ ಇದ್ದರೆ, ಈ ದೊಡ್ಡ ಬದಲಾವಣೆ ಕಂಡು ಬಂದರೆ ದಯವಿಟ್ಟು ಡಾಕ್ಟರ್ನ ಸಂಪರ್ಕಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಿಮ್ಮ ದಿನನಿತ್ಯದ ಜೀವನಕ್ಕೆ ತೊಂದರೆ ಕೊಡ್ತಾ ಇದ್ದರೆ ಅದರ ಮೂಲ ಕಾರಣವನ್ನು ಸರಿಯಾಗಿ ಪರೀಕ್ಷಿಸಿಕೊಳ್ಳೋದು ಮುಖ್ಯ. ನಮ್ಮ ಗುರಿ ಕೇವಲ ಸಿಂಟಮ್ಸನ್ನು ಮುಚ್ಚಿಡೋದಲ್ಲ ಫ್ರೆಂಡ್ಸ್, ಅದರ ಹಿಂದಿನ ಕಾರಣವನ್ನು ಅರ್ಥ ಮಾಡಿಕೊಳ್ಳೋದು. ಹಾಗಾದರೆ ಈ 7 ಹ್ಯಾಬಿಟ್ಸನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ. 1ನೇದು ನಿಧಾನವಾಗಿ ತಿನ್ನಿ ಮತ್ತು ಆಹಾರವನ್ನು ಚೆನ್ನಾಗಿ ಅಗೆದು ತಿನ್ನಿ. ನಂಬರ್ 2, ನಿಮ್ಮ ದೇಹಕ್ಕೆ ಹೊಂದುವಂತೆ ಫೈಬರನ್ನು ನಿಧಾನವಾಗಿ ಹೆಚ್ಚಿಸಿ, ಸಾಕಷ್ಟು ಹೈಡ್ರೇಷನ್ನ ಕಾಪಾಡ್ಕೊಳ್ಳಿ, ರೆಗ್ಯುಲರ್ ಮೂವ್ಮೆಂಟ್ ಮಾಡಿ ಮತ್ತು ನಿಮಗೆ ಕಂಫರ್ಟಬಲ್ ಆಗಿರೋ ಊಟದ ನಂತರ ಸ್ವಲ್ಪ ನಡೆಯಿರಿ. 5ನೇದು ನಿಮ್ಮ ಇಂಡಿವಿಜುವಲ್ ಫುಡ್ ಟ್ರಿಗರ್ಸನ್ನು ಗಮನಿಸಿ ಫ್ರೆಂಡ್ಸ್. ಇನ್ನು 6ನೇದು ನಿಮ್ಮ ಸ್ಲೀಪ್ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಪ್ರಾಮುಖ್ಯತೆ ಕೊಡಿ. 7ನೇದು ಕ್ವಿಕ್ ಡಿಟಾಕ್ಸ್ಗಳನ್ನ ಬೆನ್ನಟ್ಟೋದನ್ನು ನಿಲ್ಲಿಸಿ ಮತ್ತು ಕನ್ಸಿಸ್ಟೆನ್ಸಿ ಹೆಲ್ದಿ ಹ್ಯಾಬಿಟ್ಸ್ನ ಗಮನ ಹರಿಸಿ. ಇವು ನಮಗೆ ಬೇಕಾಗುವ ಅಗತ್ಯವಾದ ಬೇಸಿಕ್ ಹ್ಯಾಬಿಟ್ಸನ್ನು ಇವು ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ. ಸೊ ನಾಳೆಯಿಂದಲೇ ಎಲ್ಲವನ್ನು ಬದಲಾಯಿಸಬೇಕಂತ ಏನಿಲ್ಲ, ಒಂದು ಹ್ಯಾಬಿಟನ್ನು ಆಯ್ಕೆ ಮಾಡಿ ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಪ್ರಾಕ್ಟೀಸ್ ಮಾಡಿ, ನಂತರ ನಿಧಾನವಾಗಿ ಮತ್ತೊಂದು ಹ್ಯಾಬಿಟ್ಸನ್ನು ಸೇರಿಸ್ಕೊಳ್ಳಿ. ಸೊ ಚಿಕ್ಕ ಬದಲಾವಣೆಗಳು ನಿಮಗೆ ಕನ್ಸಿಸ್ಟೆನ್ಸ್ ಆಗಿದ್ದಾಗ ಖಂಡಿತವಾಗಿ ದೊಡ್ಡ ಲೈಫ್ ಸ್ಟೈಲ್ ಟ್ರಾನ್ಸ್ಫಾರ್ಮೇಷನ್ಗೆ ದಾರಿ ಮಾಡಿಕೊಡ್ತವೆ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಹಿಳೆಯರು ತಮ್ಮ ಆಹಾರ, ಲೈಫ್ ಸ್ಟೈಲ್ ಮತ್ತು ಹೆಲ್ದಿ ಹ್ಯಾಬಿಟ್ಸ್ ಮೂಲಕ ತಮ್ಮ ಓವರಾಲ್ ಹೆಲ್ತನ್ನು ಸುಧಾರಿಸ್ಕೊಳ್ಳೋಕ್ಕೆ ನಾನು ಪ್ರಾಕ್ಟಿಕಲ್ ನ್ಯೂಟ್ರಿಷನ್ ಮತ್ತು ಹಾಲಿಸ್ಟಿಕ್ ಹೆಲ್ತ್ ಟಿಪ್ಸನ್ನು ಇಲ್ಲಿ ಶೇರ್ ಮಾಡ್ತೇನೆ. ಮತ್ತು ನಿಮಗೆ ನನ್ನ ಸಿಂಪಲ್ ಗಟ್ ಹೆಲ್ತ್ ಚೆಕ್ ಲಿಸ್ಟ್ ಬೇಕಿದ್ದರೆ ಕೆಳಗೆ ಗಟ್ ಅಂತ ಕಾಮೆಂಟ್ ಮಾಡಿ. ನನಗೆ ನಿಮ್ಮ ಗಟ್ಟನ್ನು ಕಾಳಜಿ ವಹಿಸಿ, ನಿಮ್ಮ ದೇಹವನ್ನು ಕಾಳಜಿ ವಹಿಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ನೀವು ಕಾಳಜಿ ವಹಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.